ನಮ್ಮ ಇಂಟ್ರಾಡೇ ಟ್ರೇಡಿಂಗ್ನ ಮೋಟೋ ಏನು ಅಂತಂದರೆ ಒನ್ ಟ್ರೇಡ್ ಎ ಡೇ ಕೀಪ್ ದ ಲಾಸಸ್ ಅವೇ ಅಂತ. ಒಂದೇ ಟ್ರೇಡ್ ಮಾಡಬೇಕು, ಆ ಟ್ರೇಡ್ನಿಂದ ನೀವು ಲಾಭ ಮಾಡಬೇಕು ಅಥವಾ ಲಾಸ್ ಆಗ್ಬೋದು. ಏನೇ ಆದ್ರೂ ಒನ್ ಟ್ರೇಡ್ಗೆ ಸ್ಟಾಪ್ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ಈ ಥರ ಪ್ರಾಫಿಟ್ಸ್ ಆಗುತ್ತೆ. ಇವತ್ತಿನ ಕ್ಯಾಪಿಟಲ್ ಮೇಲೆ ನಾವು ಆಲ್ಮೋಸ್ಟ್ 25% ಒಂದೇ ದಿನದಲ್ಲಿ ಜಸ್ಟ್ ಅರ್ಧ ಗಂಟೆ 1 ಅವರ್ನಲ್ಲಿ ನಮ್ಮ ಟ್ರೇಡ್ನ ಮುಗಿಸ್ಕೊಂಡಿದ್ದೀವಿ. ಇವತ್ತಿನ ದಿನ ಹೇಗೆ ಮಾರ್ಕೆಟ್ ಓಪನ್ ಆಗ್ತದೆ, ಏನಾಗ್ತದೆ ಅಂತ ಅನಾಲಿಸಿಸ್ನ ಮಾಡಿದ್ವಿ. ಆ ಅನಾಲಿಸಿಸ್ ಪ್ರಕಾರನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಪ್ರಕಾರ ಟ್ರೇಡ್ ಮಾಡಿದ್ವಿ. ಟ್ರೇಡ್ ಆದಮೇಲೆ ನಮಗೆ ಲಾಭ ಕೂಡ ಬಂತು. ಸೊ ಈ ಡೈಲಿ ಕನ್ಸಿಸ್ಟೆನ್ಸಿ ನಾವು ಇದರಲ್ಲಿ ಏನು ತೋರಿಸ್ತಾ ಇರೋದು ಅಂತಂದರೆ ಡೈಲಿ ಕನ್ಸಿಸ್ಟೆಂಟಾಗಿ ಹೇಗೆ ಪ್ರಾಫಿಟ್ನ ಮಾಡ್ತಾಯಿದ್ದೀವಿ, ಹೇಗೆ ನಾವು ಅನಾಲಿಸಿಸ್ ಮಾಡ್ತಾಯಿದ್ದೀವಿ, ಪ್ಲ್ಯಾನ್ ಹೇಗೆ ಮಾಡ್ತೀವಿ, ಆ ಪ್ಲ್ಯಾನ್ನ ತಕ್ಕಂತೆ ಟ್ರೇಡ್ನ ಹೇಗೆ ಮಾಡ್ತೀವಿ ಅನ್ನೋದನ್ನು ನಮ್ಮ ಸ್ಟೂಡೆಂಟ್ ಬ್ಯಾಚಲ್ಲಿ ಡೈಲಿ ತೋರಿಸ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ಸ್ ಕೂಡ ಇದ್ರ ಪ್ರಕಾರನೇ ಟ್ರೇಡ್ನ ಕೂಡ ಮಾಡ್ತಾ ಇದ್ದಾರೆ. ಡಿಸಿಪ್ಲೀನು, ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೊಳ್ಳಿ, ನೀವು ಕೂಡ ದುಡ್ಡು ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ನೀವು ಟೈಮ್ ಕೊಟ್ಟರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟು ನಿಮಗೆ ದುಡ್ಡನ್ನ ಕೊಡುತ್ತೆ.